तवेदिनी रामाय रामभद्राय रामचंद्राय वेधसे रघुनाथाय नाथाय सीताया पतेर्मः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं निखिलपूर्णगुणैकदेहं निर्दोषम् आप्यतमम् अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय जन्मो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओಂ। ದ್ಯೂತದ ಆಟದಲ್ಲಿ ಆ ಮನುಷ್ಯರ ಅಸ್ಥಿಗಳಿಂದ ಮಾಡಿದ ಮೂಳೆಗಳಿಂದ ಮಾಡಿದ ಆ ದಾಳಗಳು ಯಾರು ಶಕುನಿ ಉಪಯೋಗಿಸ್ತಾ ಇದ್ದದ್ದು. ಸೊ ಶಕುನಿಗೆ ಏನು ಅಂತ ಹೇಳಿದರೆ, ಶಕುನಿಗೆ ಏನು ಆ ದುರ್ಯೋಧನನ ಏನು ಕೆಟ್ಟ ಬುದ್ಧಿ ಇದೆ ಅದನ್ನು ಇನ್ನೂ ಜಾಸ್ತಿ ಮಾಡಿ ಅವನನ್ನು ಪೂರ್ತಿಯಾಗಿ ಅವನನ್ನು ಲಗಾಡಿ ತೆಗಿಬೇಕಂತ ಅದಕ್ಕೋಸ್ಕರ ಬಂದವನು ಶಕುನಿ. ಆದರೆ ಲೋಕದ ಕಣ್ಣಿಗೆ ಕಾಣುವಂಥದ್ದೇನು, ಶಕುನಿ, ದುರ್ಯೋಧನ, ಕರ್ಣ ಇವರೆಲ್ಲ ಒಂದೇ ಗ್ಯಾಂಗ್ ಅಂತ ಹೇಳಿದ್ರೆ, ಪಾಂಡವರನ್ನು ಹತ್ತಿಕ್ಕುವುದರಲ್ಲಿ ಶಕುನಿ ಏನಾಗ್ತಾನೆ, ದುರ್ಯೋಧನನಿಗೆ ಎಲ್ಲ ಸಹಾಯ, ಎಲ್ಲ ರೀತಿಯಲ್ಲಿ ಎಲ್ಲ ಮೋಸಗಳನ್ನು ಉಪಯೋಗಿಸಿ ಪಾಂಡವರನ್ನು ಏನು ಮಾಡ್ತಾನೆ, ಸರ್ವನಾಶ ಮಾಡಬೇಕು ಅಂತ. ಅಂದರೆ ಪಾಂಡವರು ಧರ್ಮಾತ್ಮರಂತ ಅವನಿಗೆ ಗೊತ್ತಿದೆ. ಈಗ ಈ ರೀತಿಯಲ್ಲಿ ಪಾಂಡವರನ್ನು ಸರ್ವನಾಶ ಮಾಡಬೇಕು ಅಂತ ಹೊರಟ ದುರ್ಯೋಧನ ಒಂದು ದಿವಸ ಪೂರ್ತಿ ಸರ್ವನಾಶ ಆಗ್ತಾನೆ ಅನ್ನುವಂಥದ್ದು ಶಕುನಿಯ ಭರವಸೆ. ಸೊ ಈ ರೀತಿಯಲ್ಲಿ ಶಕುನಿ ಮೋಸದಿಂದ ಏನು ಮಾಡ್ತಾನೆ, ಧರ್ಮರಾಜನನ್ನು ಸೋಲಿಸ್ತಾನೆ. ಎಲ್ಲ ಪಣಗಳನ್ನು ಧರ್ಮರಾಜ ಸೋತು ಹೀಗಿರುವಾಗ ಯಾರಾದರೂ ಇಂತಹ ಅಧರ್ಮ ಕಣ್ಣ ಮುಂದೆ ನಡೆಯುವಾಗ, ಇಷ್ಟಿಷ್ಟು ದೊಡ್ಡ ವ್ಯಕ್ತಿಗಳು ರಾಜ್ಯಸಭೆಯಲ್ಲಿ ಭೀಷ್ಮಾಚಾರ್ಯರಂಥವರು ಕೂತಿದ್ದಾರೆ, ಯಾರಾದರೂ ಒಬ್ಬರು ಹೇಳಬೇಕಲ್ವ ಇದು ಅಧರ್ಮ, ಈ ರೀತಿ ನೀವು ಜಯ ಗಳಿಸಿದರೆ ಅದು ಜಯ ಅಂತ ಅದಕ್ಕೆ ಹೇಳುವುದಿಲ್ಲ, ಈ ರೀತಿ ಅದು ಮಾಡಬಾರ್ದು, ಏನಾದರೂ ಒಂದು ಹೇಳ್ತಾರ ಅಂತ ಹೇಳಿದರೆ ಒಬ್ಬರೂ ಹೇಳಲಿಲ್ಲ. ಈ ರೀತಿ ಯಾವುದು ಕುಲಾಂಗನೆಯಾದ ದ್ರೌಪದಿ ದೇವಿಯನ್ನು ಆ ರೀತಿಯಲ್ಲಿ ಹಿಂಸೆ ಮಾಡಿದರು, ಆ ರೀತಿ ಅವಮಾನ ಮಾಡಿದರು ಅಂತೇಳಿದರೆ ಲೋಕದಲ್ಲಿ ಇಂಥದ್ದು ನಡೆಯಲಿಕ್ಕೆ ಕೂಡ್ದು ಅಂತಹ ಒಂದು ಉದಾಹರಣೆಯನ್ನು ತೋರಿಸ್ತಾರೆ. ಆವಾಗಲೂ ಕೂಡ ಯಾರೊಬ್ಬರೂ ಮಾತಾಡಲಿಲ್ಲ ಅಂತ ಹೇಳುವಾಗ ದ್ರೌಪದಿ ವೀರಾಂಗನೆಯಾಗಿ ಏನು ಮಾಡ್ತಾಳೆ, ಒಬ್ಬಳೇ ಹೋರಾಡ್ತಾಳೆ. ಏನು ಅಂತ ಕೇಳ್ತಾಳೆ, ಎಲ್ಲರೂ ನೀವೆಲ್ಲ ಇಷ್ಟಿಷ್ಟು ದೊಡ್ಡ ಜನರು ಯಾಕೆ ಕೂತಿದ್ದೀರಿ ಸಭೆಯಲ್ಲಿ, ಯಾವಾಗ ನಿಮಗೆ ಹಿರಿಯರಾಗಿದ್ದವರ ಕರ್ತವ್ಯ ಏನಂತ ಹೇಳಿದರೆ ಧರ್ಮವನ್ನು ರಕ್ಷಣೆ ಮಾಡುವಂಥದ್ದು, ನಿಮ್ಮಿಂದ ಧರ್ಮದ ರಕ್ಷಣೆ ಆಗೋದಿಲ್ಲ ಅಂತ ಹೇಳಿದರೆ ನೀವು ಆ ಸಭೆಯಲ್ಲಿ ಆ ಜಾಗದಲ್ಲಿ ಕೂತ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದವರು ಯಾಕೆ ಕೂತ್ಕೊಳ್ಬೇಕು ನೀವಲ್ಲಿ ಅಂತೇಳಿದರೆ, ಅಧರ್ಮ ನಿಮ್ಮ ಕಣ್ಣ ಮುಂದೆ ಆಗಿದೆ, ಆದರೂ ನೀವು ಪ್ರತಿಭಟಿಸೋದಿಲ್ಲ, ನೀವು ಏನೂ ಮಾತಾಡೋದಿಲ್ಲ, ಸುಮ್ಮನೆ ಇರ್ತೀರಿ ಅಂತ ಹೇಳ್ಕೊಂಡು ಅವರನ್ನು ಬೊಟ್ಟು ಮಾಡಿ ತೋರಿಸಿದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಎಲ್ಲ ನೀನು ಯುಧಿಷ್ಠಿರನನ್ನೇ ಕೇಳು, ನಮ್ಮನ್ನು ಯಾಕೆ ಕೇಳ್ತೀಯ, ಅವನಲ್ವ ಬಂದದ್ದು, ಅವನಲ್ವ ಆಡಿದ್ದು. ಅಂದರೆ ಅದರ ಅರ್ಥ ಒಂದೇ ಒಂದು ಮಾತು ಅವನು ಹೇಳಿದ್ದು, ನೀನು ಯುಧಿಷ್ಠಿರನನ್ನೇ ಕೇಳಮ್ಮ ಅಂತ ಮುಗೀತು. ಅಷ್ಟಾಗುವಾಗ ವಿದುರ ಎದ್ದು ನಿಂತು ಹೇಳ್ತಾನೆ, ಅವನೊಬ್ಬನೇ ನೇರವಾಗಿ ಇದ್ದದ್ದನ್ನಿದ್ದ ಹಾಗೆ ಮಾತಾಡುವವ. ಆದ್ದರಿಂದ ವಿದುರ ಎದ್ದು ನಿಂತು ಹೇಳ್ತಾನೆ, ಇದು ಸರ್ವಥಾ ಇದು ತಪ್ಪು, ಇದು ದ್ಯೂತವೇ ಅಧರ್ಮ, ಮೋಸದಿಂದ ಗೆದ್ದಿದ್ದು ಇದು ಜಯ ಅಲ್ವೇ ಅಲ್ಲ. ಆದ್ದರಿಂದ ಇದು ಈ ರೀತಿ ಗೆದ್ದದ್ದು ಮಾತ್ರ ಅಲ್ಲ, ಆ ರೀತಿ ಒಂದು ಹಿಂಸಾತ್ಮಕ ರೂಪದಲ್ಲಿ ಒಂದು ನಿರ್ದಯವಾಗಿ ಅವಳನ್ನು ಎಳ್ಕೊಂಡು ಬಂದಿದ್ದು ಇದು ಮಹಾ ತಪ್ಪು. ಇದು ನೇಂತ ಸರ್ವನಾಶಕ್ಕೆ ಕಾರಣ ಆಗ್ತದೆ ಅಂತ ಮೊದಲೇ ಹೇಳಿದ ಧೃತರಾಷ್ಟ್ರನಿಗೆ ಹೇಳಿದ್ದಾನವ, ಅದು ಕಣ್ಣು ಮುಂದೆ ನಡೀತಾ ಇದೆ, ಖಂಡಿತ ಆಗ್ತಾ ಇದೆ, ಸರ್ವನಾಶ ಆಗ್ತದೆ ಅನ್ನುವಂಥದ್ದು. ಸೊ ಆದ್ದರಿಂದ ಹೇಳ್ತಾನೆ, ಈ ಥರ ಮಾಡಿದ್ದು ಮಹಾ ತಪ್ಪು, ಇದು ಸರ್ವತಾ ತಪ್ಪು. ದ್ರೌಪದಿ ಸೋಲಿಲ್ಲ, ಪಾಂಡವರು ಸೋಲಿಲ್ಲ, ಕೌರವರು ಗೆದ್ದದ್ದು ಅನ್ನುವಂಥದ್ದು, ಇದು ಮೋಸದಿಂದ ಗೆದ್ದದ್ದು ಅನ್ನುವಂಥದ್ದನ್ನು ಹೇಳಿದಾಗ ಕೌರವರ ಪಾರ್ಟಿಯಲ್ಲಿ ಯಾರೊಬ್ಬರು ಮಾತಾಡದಿದ್ದಾಗ ಒಬ್ಬ ಯಾರಂತೇಳಿ ವಿಕರ್ಣ ಅಂತ ಎದ್ದು ಅಂತ ಹೇಳಿದ. ವಿದುರ ಹೇಳಿದ್ದು ಸರಿ, ಇದು ಅಧರ್ಮ, ಇದು ನಡೆದದ್ದು ಸರಿ ಇಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಮಧ್ವರು, ಇವನು ನಿಜವಾಗಿ ಏನಾದರೂ ಧರ್ಮದಲ್ಲಿ ನಿಷ್ಠೆ ಇದ್ದವನ, ಅಂದರೆ ಪಾಂಡವರಲ್ಲಿ ನಿಷ್ಠೆ ಇದ್ದು ಈ ಥರ ಮಾತಾಡಿದವನ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಇವನು ಡಂಬಾಚಾರಕ್ಕೆ ಎದ್ದು ನಿಂತು ಏನು ಮಾಡಿದ್ದಾನೆ, ತನಗೊಂದು ಧರ್ಮ ಗೊತ್ತಿದೆ ಅಂತ ತಿಳಿಸಬೇಕು ಅಂತ
ಅದು ಒಂದೇ ಉದ್ದೇಶದಿಂದ ಹೇಳಿದ್ದಾನೆ. ಅದಕ್ಕೆ ಮತ್ತೆ ಹೇಳ್ತಾರೆ ಅಂತೇಳಿದರೆ ಅವನು ಅಷ್ಟು ಒಂದು ನಿಷ್ಠೆ ಇದ್ದವಂತಾದರೆ ಯುಯುತ್ಸು ಕೌರವರನ್ನು ಬಿಟ್ಟು ಪಾಂಡವರ ಪಕ್ಷ ಸೇರಿದಂತೆ ಇವನು ಸೇರಬೇಕಾಗಿತ್ತಲ್ವ. ಕೌರವರು ಅಧರ್ಮಿಗಳು ಅಂತ ಅವನಿಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿದ್ದರೆ ಅವನು ಕೌರವರ ಪಕ್ಷದಲ್ಲಿ ಯಾಕೆ ಯುದ್ಧ ಮಾಡಬೇಕಾಗಿತ್ತು ಅಂದರೆ ಅವನ ನಿಷ್ಠೆ ಅನ್ನುವಂಥದ್ದು ಅದು ಜಂಬ ಮಾತ್ರ, ಯಾವ ನಿಷ್ಠೆಯೂ ಅವನಿಗೆ ಇರಲಿಲ್ಲ ಅನ್ನುವಂಥದ್ದು ಮಾತನ್ನು ಹೇಳ್ತಾರೆ. ಸೊ ಅಲ್ಲಿಗೆ ಅಷ್ಟು ಹೇಳಿದ್ದಕ್ಕೆ ಕರ್ಣ ಎದ್ದು ನಿಂತು ಏನು ಮಾಡಿದ, ಅವನನ್ನು ಕೂರಿಸಿಬಿಟ್ಟ, ಏನು ಗದರಿಸಿ, ನಿನಗೆ ಏನು ಗೊತ್ತಿದೆ, ನಿನಗೆ ಏನು ಗೊತ್ತಿಲ್ಲ, ನಿನಗೆ ಸುಮ್ಮನೆ ಕೂತ್ಕೋ ಅಂತ ಹೇಳಿದಾಗ ಸುಮ್ಮನೆ ಕೂತ್ಕೊಂಡ್ಬಿಟ್ಟ. ಅವನು ಕರ್ಣನಿಗೆ ವಾಪಸ್ ಮಾತಾಡಬೇಕಿತ್ತು ಒಂದು ವೇಳೆ ನಿಷ್ಠೆ ಇದ್ದಿದ್ದರೆ. ಇಲ್ಲ ಕರ್ಣ ಹಾಗೆ ಅಲ್ಲ ಅದು ವಿಷಯ ಅಂತ. ಸೊ ಇಲ್ಲ, ಕರ್ಣ ಜೋರು ಮಾಡಿದ ಅಂತೇಳಿ ಕೂತ್ಕೊಂಡ್ಬಿಟ್ಟ. ಅರೆ ಯಾಕೆ ಕೂತ್ಕೊಂಡ್ಬಿಟ್ಟ ಅಂದರೆ ನಿಷ್ಠೆ ಅನ್ನುವಂಥದ್ದು ಏನು ಇಲ್ಲ ಅಲ್ಲಿ, ಆದ್ದರಿಂದ ಕೂತ್ಕೊಂಡ್ಬಿಟ್ಟ ಅಂತ ಅಲ್ಲಿವರೆಗಾಗಿದೆ. 340 ಆಗಿದೆ. ನೆಕ್ಸ್ಟ್ ಶ್ಲೋಕ ಬೇರೆ. ದೃಷ್ಟ್ವಾ ಭೀಮಃ ಕ್ಲಿಶ್ಯಮಾನಾಂ ಚ ಕೃಷ್ಣಾಂ ಧರ್ಮಾತ್ಯಯಂ ಧರ್ಮರಾಜೇ ಚ ದೃಷ್ಟ್ವಾ ರಾಜಾ ಶಾಸ್ತ್ರೋ ಇವ ರಾಜೇನ ಧರ್ಮಾತ್ ಚಲನ್ಯಸ್ಮಾದ್ ವಾಕ್ಯಮಿದಂ ಬಭಾಷೆ. 341ನೇ ಶ್ಲೋಕ. ಭೀಮಸೇನನು ದ್ರೌಪದಿಯನ್ನು ಬಹಳ ಕ್ಲೇಶ ಪಡುತ್ತಿರುವಳನ್ನಾಗಿ ನೋಡುತ್ತಾನೆ. ಧರ್ಮರಾಜನಿಂದ ಮಾಡಲ್ಪಟ್ಟ ಧರ್ಮದ ಅತಿಕ್ರಮವನ್ನು ನೋಡಿ ಧರ್ಮದಿಂದ ದೂರ ಸರಿಯುವ ಧರ್ಮರಾಜನು ಯುವರಾಜನಿಂದ ಯಾವ ಕಾರಣದಿಂದ ಶಿಕ್ಷಿಸಲಿಕ್ಕೆ ಯೋಗ್ಯನೋ ಆದ ಕಾರಣ ಶಿಕ್ಷಾರೂಪವಾದ ಈ ಮಾತನ್ನು ಹೇಳುತ್ತಾನೆ. ದೃಷ್ಟ್ವಾ ಭೀಮಃ ಕ್ಲಿಶ್ಯಮಾನಾಂ ತು ಕೃಷ್ಣಾಂ ಧರ್ಮಾತ್ಯಯಂ ಧರ್ಮರಾಜೇ ಚ ದೃಷ್ಟ್ವಾ ರಾಜಾ ಶಾಸ್ಯೋ ಯುವರಾಜೇನ ಧರ್ಮಾತ್ ಚಲನ್ ಯಸ್ಮಾತ್ ವಾಕ್ಯಮಿದಂ ಬಭಾಷೆ. ದ್ರೌಪದಿಯ ಆಕ್ರಂದನ, ಅವಳಿಗೆ ಯಾವ ರೀತಿ ವಿದುರ ಹೇಳಿದ್ನೋ, ಇಲ್ಲಿ ನನ್ನ ಮಾತನ್ನು ಕೇಳುವವರೇ ಇಲ್ಲ, ನಾನಂತೇಳಿದರೆ 2 ಕೈಗಳನ್ನು ಮೇಲೆತ್ತಿ ಆ ಭಗವಂತ ಮೇಲಿಂದ ಆ ಭಗವಂತನಾದರೂ ಕೇಳಿಬಿಟ್ಟು ಇದಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಸೂಕ್ತ ಶಿಕ್ಷೆ ಆಗಲಿ ಅನ್ನುವಂಥ ಆ ರೀತಿ ಅನಾಥನಾಗಿ ಅಂತ ಇದು ಅರಣ್ಯರೋಧನ ಮಾಡಿದ ಹಾಗೆ ಮಾಡಿದ, ಕೇಳುವವರು ಯಾರಿಲ್ಲ ಇಲ್ಲಿ ಅನ್ನುವಂಥದ್ದು. ಸೊ ವಿದುರನೇ ಆ ರೀತಿ ಆಕ್ರಂದನ ಮಾಡುವಾಗ ಹಾಗಾದರೆ ದ್ರೌಪದಿಯ ಪರಿಸ್ಥಿತಿ ಏನಾಗಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಸೊ ಅಂಥ ದ್ರೌಪದಿ ಅವಳ ಮನಸ್ಸಿಗೆ ಆಗುವ ಹಿಂಸೆ, ಅವಳ ದೇಹಕ್ಕಾದ ಹಿಂಸೆ, ಅವಳಿಗೆ ಅವಮಾನದ ಹಿಂಸೆ, ಇದನ್ನೆಲ್ಲ ನೋಡ್ತಾ ಇದ್ದಾನೆ ಭೀಮಸೇನ. ಅವನ ಕರುಳು ಇದಂತಾಯ್ತು. ಅದೇನೋ ಅದಕ್ಕೆ ಹೇಳ್ತಾರೆ ಒತ್ತಿ ಹಿಡ್ದಂಗಾಯಿತು ಅವನಿಗೆ, ಭೀಮಸೇನನಿಗೆ ಅಂತೇಳಿದರೆ ಮಗುವಿಗೇನಾದರೂ ಗಾಯ ಆಗಿ ನೋವಾದಾಗ ತಾಯಿಗೆ ಹೇಗೆ ಹಿಂಸೆ ಆಗ್ತದೋ ಹಾಗೆ ಈ ಹೆಂಡತಿಯ ಕಷ್ಟವನ್ನು ನೋಡಿ ಭೀಮಸೇನ ಕಣ್ಣಲ್ಲಿ ನೀರೇ ಬರ್ತದೆ ಅಂತೇಳಿದರೆ ಅಷ್ಟು ಹಿಂಸೆ ಭೀಮಸೇನನಿಗೆ ಆಗ್ತದೆ. ದೃಷ್ಟ್ವಾ ಭೀಮಃ, ಭೀಮ ನೋಡಿದ ಏನದು, ಕೃಷ್ಣಾಂ ದ್ರೌಪದಿಯನ್ನು ಕ್ಲಿಶ್ಯಮಾನಾಂ, ಆ ರೀತಿ ಒಂಥರ ಅವಳ ನರಳುವಿಕೆ, ಅವಳ ಆ ನೋವನ್ನು ನೋಡಿ ಭೀಮಸೇನನಿಗೆ ಬಹಳ ಕಷ್ಟ ಆಗ್ತದೆ. ಸೊ ದೃಷ್ಟ್ವಾ ಭೀಮಃ ಕೃಷ್ಣಾಂ ಕ್ಲಿಶ್ಯಮಾನಾಂ, ಕ್ಲೇಶ ಅಂತೇಳಿದ್ರೆ ಏನು, ತೊಂದರೆ ಅಂತೇಳಿದರೆ ನಮಗಾಗುವಂತಹ ಅನ್ಕಂಫರ್ಟೇಬಲ್ ಫೀಲಿಂಗ್, ಅದಕ್ಕೆ ಹೆಸರು ಕ್ಲೇಶ ಅಂತ. ಆ ಕ್ಲೇಶದಿಂದ ನೋವನ್ನು ಅವಮಾನವನ್ನು ಅನುಭವಿಸುತ್ತಿರುವಂಥ ದ್ರೌಪದಿಯನ್ನು ನೋಡಿ ಕ್ಲಿಶ್ಯಮಾನಾಂ ಕೃಷ್ಣಾಂ ನೋಡಿ ಏನು ಮಾಡುವುದು ಅಂತೇಳಿದರೆ ಯಾರಿಗೆ ಶಿಕ್ಷೆ ಕೊಡುವುದು, ಇದಕ್ಕೆಲ್ಲ ಕಾರಣ ಯಾರು, ಧರ್ಮಾತ್ಯಯಂ ಧರ್ಮರಾಜೇ ಚ ದೃಷ್ಟ್ವಾ. ಯಾರು ಕಾರಣ, ಧರ್ಮರಾಜ ಕಾರಣ, ಅಣ್ಣ ಕಾರಣ. ಇದಕ್ಕೆ ದ್ರೌಪದಿ ಇವತ್ತು ಇಂತಹ ಒಂದು ನೋವನ್ನು ಅನುಭವಿಸ್ತಾ ಇದ್ದಾಳೆ ಯಾರಿಂದ ಅಂತ ಕೇಳಿದರೆ ಈ ಧರ್ಮರಾಜನಿಂದ, ಇಲ್ಲೇ ಕೂತಿದ್ದಾನಲ್ಲ ಇವನಿಂದಲೇ. ಧರ್ಮರಾಜೇ ಚ ದೃಷ್ಟ್ವ ಅಂದರೆ ನೋಡಿದ್ದು ಮಾತ್ರ, ಯಾರನ್ನ, ಧರ್ಮರಾಜನನ್ನು ನೋಡಿದ. ಏನಂತ ನೋಡಿದ, ಧರ್ಮ ಅತ್ಯಯಂ ಅಂದರೆ ನೀನು ಧರ್ಮವನ್ನು ಮೀರಿದಿ ಅಂತೇಳಿದರೆ ಅಣ್ಣನ ಮುಖ ನೋಡಿ ಭೀಮಸೇನ ಆ ನೋವನ್ನು ಆ ನೋವನ್ನು ವ್ಯಕ್ತಪಡಿಸುತ್ತಾ ಕಣ್ಣಲ್ಲೇ
ನೀನು ಧರ್ಮವನ್ನು ಮೀರಿದಿ ಅಣ್ಣ, ನಿನ್ನಿಂದಾಗಿ ನೋಡು ದ್ರೌಪದಿ ಎಂಥ ಧುಃಖವನ್ನು ಅನುಭವಿಸ್ತಾ ಇದ್ದಾಳೆ. ಧರ್ಮ ಅತ್ಯಯಂ, ಅತ್ಯಯ ಅಂದರೆ ಅದನ್ನು ಅತಿಕ್ರಮಿಸುವುದು. ಯಾವುದನ್ನು ಅತಿಕ್ರಮಿಸಿದ ಧರ್ಮರಾಜ? ಧರ್ಮವನ್ನು ಅತಿಕ್ರಮಿಸಿದ. ದ್ಯೂತ ಅಂತೇಳಿದರೆ ಕೆಟ್ಟದು ಅಂತ ಗೊತ್ತಿಲ್ವಾ? ನೀನು ಮಹಾ ಧರ್ಮಾತ್ಮ ಅಲ್ವಾ ನೀನು? ಸೊ ಕೆಟ್ಟದು ಅಂತ ಗೊತ್ತಿದ್ದ ಮೇಲೆ ವಿದುರ ಹೇಳಿದ ಬೇಡ ಬರಬೇಡ ಅಂತ, ಗೊತ್ತಾಗಲಿಲ್ವಾ ಆಗಲು? ನಾವೆಲ್ಲ ಹೇಳಿದ್ವಿ, ಯಾರೆಲ್ಲ? ಎಲ್ಲರೂ ಹೇಳಿದ್ದಾರೆ. ಕುಂತಿ, ದ್ರೌಪದಿ, ಇವರು ಭೀಮಸೇನಾದಿ 4 ಜನ ಎಲ್ಲರೂ ಹೇಳಿದರು, ಅಯ್ಯೋ ಯೋಚನೆ ಮಾಡು ಯೋಚನೆ ಮಾಡು ಯೋಚನೆ ಮಾಡು ಅಂತೇಳಿದರೆ ನೀನು ಇಲ್ಲ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಹೋಗಿಬಿಡ್ತೇನೆ ಅಂತ. ಎಂಥ ಪ್ರತಿಜ್ಞೆ ನಿಂದು? ತಲೆ ಬುಡ ಇಲ್ಲದ ಪ್ರತಿಜ್ಞೆ ಮಾಡಿದ್ಯಲ್ವ ನೀನು. ನೀನೊಬ್ಬ ಆದರ್ಶ, ನೀನು ರಾಜಾದಿರಾಜ, ನೀನು ರಾಜಸೂಯ ಯಾಗ ಮಾಡಿದವನು ನೀನು. ಇಂತಹ ಒಂದು ಧರ್ಮಾತ್ಮ ರಾಜ ಈ ರೀತಿಯ ಕೆಟ್ಟ ಕೆಲಸ, ನೀಚ ಕೆಲಸ ಮಾಡುವುದು ಅಂತ ಹೇಳಿದರೆ ಇದು ಏನಿದು ಅಂತೇಳಿದರೆ ಇದು ನಿನಗೆ ಖಂಡಿತ ಹೇಳಿಸಿದ್ದೇ ಅಲ್ಲ. ನೋಡಲ್ಲಿ ದ್ರೌಪದಿ ಯಾವ ರೀತಿ ನೋವನ್ನು ಅನುಭವಿಸ್ತಾ ಇದ್ದಾಳೆ ಅಂತ ಭೀಮಸೇನ ನೋಡ್ತಾ ಇದ್ದಾನೆ ಧರ್ಮರಾಜನನ್ನು. ನಿನ್ನಿಂದಾದದ್ದು. ಮತ್ತೆ ಹೇಳ್ತಾನೆ ರಾಜ ಶಾಸ್ಯ, ಮಹಾರಾಜನ ಕೆಲಸ ಏನು? ಶಾಸ್ಯ, ಶಾಸನ ಮಾಡುವುದು ಅಂದರೆ ಧರ್ಮ ಪ್ರಕಾರ ರಾಜ್ಯಾಡಳಿತ, ರಾಜ್ಯಭಾರ ಮಾಡುವುದು ರಾಜನ ಕೆಲಸ. ರಾಜ ಶಾಸ್ಯ. ಸೊ ಒಂದು ವೇಳೆ ಧರ್ಮಾತ್ ಚಲನ್, ರಾಜ ಮಹಾರಾಜನಾಗಿದ್ದವನು ಧರ್ಮಾತ್ ಚಲನ್ ಅಂದರೆ ಧರ್ಮವನ್ನು ಅತಿಕ್ರಮಿಸಿ ಮನ ಬಂದಂತೆ, ಮನಸ್ಸಿಗೆ ಬಂದ ಹಾಗೆ ಹುಚ್ಚನಾಗಿ ವರ್ತಿಸಿದರೆ, ಧರ್ಮಾತ್ ಚಲನ್ ಅಂದರೆ ಧರ್ಮವನ್ನು ಬಿಟ್ಟು ಅಧರ್ಮ ಮಾರ್ಗಕ್ಕೆ ಹೋದರೆ, ಧರ್ಮವನ್ನು ಬಿಟ್ಟು ಚಲನ್ ಅಂತ ಹೇಳಿದರೆ ಚಲಿಸುವ ನಾವು ಆದರೆ, ಧರ್ಮವನ್ನು ಬಿಟ್ಟು ಚಲಿಸುವ ಅಂತ ಹೇಳಿದ್ರೇನು? ಅಧರ್ಮ ಮಾರ್ಗಕ್ಕೆ ಹೋದರೆ ಆಗ ಯುವರಾಜೇನ ಶಾಸ್ಯ. ಹಾಗಾದರೆ ಆ ರಾಜ್ಯಾಡಳಿತವನ್ನು ಯಾರು ತಗೊಳ್ಬೇಕು? ಯುವರಾಜ ತಗೊಳ್ಬೇಕು. ಯಾಕೆ? ರಾಜ ಧರ್ಮವನ್ನು ಬಿಟ್ಟು ಅಧರ್ಮದ ಮಾರ್ಗಕ್ಕೆ ಹೋಗಿದ್ದಾನೆ. ಆದ್ದರಿಂದ ಯುವರಾಜ ತಗೊಳ್ಬೇಕು. ಯಾಕೆ? ಯುವರಾಜ ಇರುವುದೇ ಅದಕ್ಕೆ. ರಾಜನಿಂದ ಆಗಲಿಲ್ಲ ಅಂತ ಹೇಳಿದ್ರೆ ಯುವರಾಜ ಮಾಡಬೇಕು ಆ ಕೆಲಸ. ಸೊ ಹಾಗಾದರೆ ಇಲ್ಲಿ ಯಾರು ರಾಜ, ಯಾರು ಯುವರಾಜ ಅಂತ ಹೇಳಿದ್ರೆ ಧರ್ಮರಾಜ ರಾಜ, ಭೀಮಸೇನ ಯುವರಾಜ. ಸೊ ಮಹಾರಾಜ ಧರ್ಮವನ್ನು ತಪ್ಪಿದ. ಮಹಾರಾಜ ಯುಧಿಷ್ಠಿರ ಧರ್ಮದಿಂದ ಅಧರ್ಮದ ಮಾರ್ಗದಲ್ಲಿ ಹೋದ ಅಂತೇಳಿದರೆ ಯುವರಾಜನಾದ ಭೀಮಸೇನ ಏನು ಮಾಡಬೇಕು? ಆ ಧರ್ಮದ ಆಡಳಿತವನ್ನು ಸ್ಥಾಪನೆ ಮಾಡಬೇಕು. ಈಗ ಅವನನ್ನು ಬಿಡಬಾರ್ದು ಅಂತೇಳಿದರೆ ಇಲ್ಲಿ ಏನು ಮಾಡೋದು? ಯಸ್ಮಾತ್, ಇಲ್ಲಿ ಏನು ಅಣ್ಣನನ್ನು ಏನು ಮಾಡಲಿಕ್ಕಾಯಿತು? ಎಷ್ಟು ಬೇಡ ಅಂತೇಳಿದ್ರು ಮಾಡೇ ಬಿಟ್ಟಲ್ವ. ಇದರಿಂದಾಗಿ ಈಗ ದ್ರೌಪದಿ ಈ ರೀತಿ ನರಳಾಟ ಮಾಡ್ತಾ ಇದ್ದಾಳಲ್ವ. ಈ ರೀತಿ ಎಲ್ಲರಿಗೂ ಆದ ಅವಮಾನ ಎಷ್ಟು ದೊಡ್ಡ ಅವಮಾನ ಅಂತ ಇದಕ್ಕೆ ಲೆಕ್ಕ ಹೇಳಲಿಕ್ಕಾಗತ್ತಾ? ಅಂದರೆ ಇದು ಅವಮಾನದಲ್ಲಿ ಅತೀ ಹೀನವಾದ ಅಂತೇಳಿದ್ರೆ ಇದಕ್ಕಿಂತ ನಿಕೃಷ್ಟವಾದ ಅವಮಾನವೇ ಇಲ್ಲ. ಅಂಥ ಸ್ಥಿತಿಗೆ ತಳ್ಳಿದ. ಯಾರು ತಳ್ಳಿದ ಅಂತೇಳಿದರೆ ಎದುರುಗಡೆ ಕೂತಿದ್ಯಲ್ಲ ನೀನೇ ತಳ್ಳಿದ್ದು ಅಂತ ಧರ್ಮರಾಜನನ್ನು ನೋಡ್ತಾನೆ. ನಿನ್ನಿಂದಾಗಿ ದ್ರೌಪದಿ ನರಳಾಡ್ತಾ ಇದ್ದಾಳೆ, ನಿನ್ನಿಂದಾಗಿ ಇಂಥ ದೊಡ್ಡ ಅವಮಾನ ಆಗಿದೆ, ಇಂಥ ಒಂದು ದೊಡ್ಡ ನೀಚ ಕೆಲಸ ಅಂತೇಳಿದರೆ ತಿಳಿಗೇಡಿ ಕೆಲಸ ನೀನು ಮಾಡಿಬಿಟ್ಟಿ. ಯಸ್ಮಾತ್ ವಾಕ್ಯಮಿದಂ ಭಭಾಷೆ. ಈ ರೀತಿ ಧರ್ಮರಾಜನನ್ನು ನೋಡಿ ಒಂದು ವಾಕ್ಯವನ್ನು ಹೇಳಿದ ಭೀಮಸೇನ. ಸೊ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ ಈ ಶ್ಲೋಕಕ್ಕೆ. ಸೊ ಈ ಶ್ಲೋಕಕ್ಕೆ ಹೇಳ್ತಾರೆ, ಭೀಮಸೇನ ದ್ರೌಪದಿ ದೇವಿ ಕ್ಲೇಶ ಪಡುವುದನ್ನು ಕೃಷ್ಣಾಂ ಕ್ಲಿಶ್ಯಮಾನಾಂ ಅದನ್ನು ನೋಡಿ ಅವನ ಏನಾಗ್ತದೆ? ಬಹಳ ಬೇಸರ ಆಗ್ತದೆ. ಅತ್ಯಂತ ದುಃಖ ತಪ್ತನಾದ ಭೀಮಸೇನ. ಇದಕ್ಕೆಲ್ಲ ಯಾರು ಕಾರಣ? ಧರ್ಮರಾಜ ಧರ್ಮವನ್ನು ಮೀರಿದ ಅಂತ ಅವನನ್ನು ನೋಡಿದ. ನೀನು ಮಾಡಿದಿ ತಪ್ಪು, ಧರ್ಮವನ್ನು ಮೀರಿದಿ ನೀನು. ಧರ್ಮ ಅತ್ಯಯಂ. ಯಾರು? ಧರ್ಮರಾಜೇ. ಅದನ್ನು ನೋಡಿ ಧರ್ಮರಾಜನಲ್ಲಿ ಈ ರೀತಿ ಅಧರ್ಮಕ್ಕೆ ಹೋದ ಏನೋದು ಅಂತ ಕ್ರಿಯೆ ಮಾಡಿಬಿಟ್ಟ ಧರ್ಮರಾಜ. ಧರ್ಮ ತಪ್ಪಿದಾಗ, ಮಹಾರಾಜ ಧರ್ಮ ತಪ್ಪಿದಾಗ, ಧರ್ಮಾತ್ ಚಲನ್ ರಾಜ, ಆವಾಗ ಏನು ಮಾಡಬೇಕು? ಯುವರಾಜನು ಶಾಸನ ಮಾಡಬೇಕು.
ಯುವರಾಜೇನ ಶಾಸ್ಯ. ಯಾಕಂದರೆ ಮಹಾರಾಜ ಶಾಸನ ಮಾಡುವುದು, ಆದರೆ ಮಹಾರಾಜ ಶಾಸನ ಮಾಡುವುದು ಬಿಟ್ಟು, ಧರ್ಮ ಪ್ರಕಾರ ಇರುವುದನ್ನು ಬಿಟ್ಟು ಅಧರ್ಮದ ಮಾರ್ಗದಲ್ಲಿ ಹೋದಾಗ, ಹಾಗಾದರೆ ಈಗ ಯಾರು ಶಾಸನ ಮಾಡಬೇಕು? ಯುವರಾಜ ಶಾಸನ ಮಾಡಬೇಕು ಅಂತ ಇರುವುದಲ್ವ ಧರ್ಮಶಾಸ್ತ್ರ. ಆದ್ದರಿಂದ ಅದನ್ನು ನೆನಪಿಸಿಕೊಂಡು ಈ ಮಾತನ್ನು ಹೇಳಿದ. ಸೊ ಈ ರೀತಿ ಯಾವ ಮಾತನ್ನು, ಯುವರಾಜನ ಕರ್ತವ್ಯ ಏನು ಅನ್ನುವಂಥದ್ದನ್ನು ಈ ಶ್ಲೋಕ ಹೇಳ್ತದೆ. ಯುವರಾಜ ಅಂತೇಳಿದರೆ ಕೇವಲ ಮಹಾರಾಜ ಹೇಳಿದ್ದಕ್ಕೆಲ್ಲ ಹ್ಞೂ ಹಾ ಅಂತ ಹೇಳ್ಕೊಂಡು ಹಾಕೆ ಹಾಂ ಹೂಕೆ ಹ್ಞೂ ಅಂತ ಹೇಳಲಿಕ್ಕೆ ಯುವರಾಜ ಬೇಕಾಗಿಲ್ಲ. ಮಹಾರಾಜ ಧರ್ಮ ವಿರುದ್ಧವಾಗಿ ವರ್ತಿಸಿದರೆ ಅದಕ್ಕೆ ಪ್ರತಿಭಟಿಸುವಂಥ ಕೆಲಸ, ಅದು ಹಾಗೆಲ್ಲ ಹೀಗೆ ಅಂತ ಕೆಲಸ ಹೇಳುವಂಥ ಕೆಲಸ ಅಂತ, ಅದನ್ನು ಅವನು ಸರಿಯಾದ ಮಾರ್ಗಕ್ಕೆ ಬರಲಿಲ್ಲ ಅಂದರೆ ಸರಿಯಾದ ಮಾರ್ಗದಲ್ಲಿ ರಾಜ್ಯಾಡಳಿತ ನಡೆಸುವಂಥ ಕೆಲಸ ಯುವರಾಜನದ್ದು ಅನ್ನುವಂಥದ್ದನ್ನು, ಅಂಥ ಧರ್ಮ ಸೂಕ್ಷ್ಮವನ್ನು ಈ ಶ್ಲೋಕ ಹೇಳ್ತದೆ. ಸೊ ಆಮೇಲೆ ದ್ರೌಪದಿ ಕ್ಲೇಶ ಪಡುವುದು ಅಂತ ಹೇಳಿದರೆ ಅಂಥ ಪರಿಸ್ಥಿತಿಗೆ ಒಳಗಾಗುವುದು. ಭಾರತೀ ದೇವಿಯ ಅವತಾರವಾದ ಅವಳಿಗೆ ನಿಜವಾದ ಕ್ಲೇಶಾನುಭವ ಅನ್ನುವಂಥದ್ದಿಲ್ಲ. ಅಂತೇಳಿದರೆ ಸ್ವರೂಪದಲ್ಲಿ ಕ್ಲೇಶಾನುಭವ ಇದೆಯಾ ಭಾರತಿಗೆ? ಇಲ್ಲವೇ ಇಲ್ಲ. ಇದು ಏನಂತೇಳಿದರೆ ಅವಳಿಗೊಂದು ನಾಟಕದಲ್ಲಿ ರೋಲ್ ಕೊಟ್ಟಿದ್ದಾರೆ. ಯಾರಿಗೆ? ಭಾರತೀ ದೇವಿಗೆ. ಆ ರೋಲನ್ನು ಮಾಡ್ತಾ ಇದ್ದಾಳೆ ಅವಳು, ದ್ರೌಪದಿ ದೇವಿ. ಸೊ ರೋಲನ್ನು ಮಾಡುವಾಗ ಡೈರೆಕ್ಟರ್ ಏನು ಹೇಳ್ತಾರೆ ಅಂದರೆ, ಎಲ್ರಿಗೂ ಆಡಿಯನ್ಸಲ್ಲಿ ಕೂತವರಿಗೆ ಅದು ಫೀಲ್ ಆಗಬೇಕಲ್ವ ಅಂತೇಳಿದರೆ, ದ್ರೌಪದಿ ದೇವಿ ಯಾವ ರೀತಿ ದುಃಖ ಪಡ್ತಾ ಇದ್ದಾಳೆ, ಯಾವ ರೀತಿ ದುಃಖ ಆ ಪ್ರಸಂಗದಲ್ಲಿ ಆಗಿದೆ, ಅದನ್ನು ಭಾರತೀಯ ದೇವಿ ಆ್ಯಕ್ಟಿಂಗಲ್ಲಿ ತೋರಿಸ್ತಾ ಇದ್ದಾಳೆ ಅಂತೇಳಿದರೆ, ಹೀಗೆ ದ್ರೌಪದಿಗೆ ಅತೀವ ದುಃಖ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ದ್ರೌಪದಿಗೆ ಅತೀವ ದುಃಖ ಆದಾಗ ಅಂತೇಳಿದರೆ, ಹೆಂಡತಿಗೆ ದುಃಖ ಆದಾಗ ಗಂಡನಿಗೆ ಎಷ್ಟು ಕಷ್ಟ ಆಗ್ತದೆ ಅನ್ನುವಂಥ ಆ ಸೂಕ್ಷ್ಮವನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ಮಧ್ವಾಚಾರ್ಯರು. ನೆಕ್ಸ್ಟ್ ಶ್ಲೋಕ ಅವೈಲರೆ. ಇಮಾಂ ನ್ಯಸ್ತವತೋ ದ್ಯೂತೆ ದಕ್ಷಿಣೀಯೌ ಹಿತೆ ಭುಜೌ ನೈವಮಿತ್ಯರ್ಜುನೋ ವಾದೇ ತಮಾಹಾತ ವೃಕೋದರಃ ವಕ್ತವ್ಯಂ ನ ತು ಕರ್ತವ್ಯಂ ತಸ್ಮಾನ್ ಹಿ ಮಯಾ ಕೃತಂ. 342ನೇ ಶ್ಲೋಕ. ಭೀಮನ್ ಏನ್ ಹೇಳ್ತಾನಂದ್ರೆ, ಈ ದ್ರೌಪದಿಯನ್ನು ಪಗಡೆ ಆಟದಲ್ಲಿ ಪಣವಾಗಿ ಇಟ್ಟಿರತಕ್ಕಂತಹ ನಿನ್ನ ಭುಜಗಳು ಸುಡಲ್ಪಡಲಿಕ್ಕೆ ಅರ್ಹಗಳು ಅಂತ ಹೇಳುತ್ತಾನೆ. ಅದಕ್ಕೆ ಅರ್ಜುನವನ್ನು ತಡೆದು, ಹೀಗೆ ಮಾತನಾಡಬೇಡ, ನೀನು ಹೀಗೆ ಹೇಳಕೊಡುದು ಅಂತ ಹೇಳ್ತಾನೆ. ಅದಕ್ಕೆ ಭೀಮ ಹೇಳ್ತಾನೆ ಅರ್ಜುನನ ಕುರಿತು, ಯಾವ ಕಾರಣದಿಂದ ನಾನು ಈ ಮಾತನ್ನು ಹೇಳಲೇಬೇಕು, ಆದ್ರೆ ಆತರ ನಾನು ಮಾಡಲಿಲ್ಲ ಅಂದ್ರೆ ಅವನ ಭುಜಗಳನ್ನು ಸುಡಲಿಲ್ಲ, ನನ್ನಿಂದ ಶಿಕ್ಷೆ ಅವನಿಗೆ ಧರ್ಮರಾಜನಿಗೆ ಶಿಕ್ಷೆಯು ಕೊಡಲ್ಪಡಲಿಲ್ಲ, ಆದ್ರೆ ನಾನು ಹೇಳುವ ಮಾತನ್ನು ಹೇಳಲೇಬೇಕು ಅಂತ ಸಮಜಾಯಿಸಿಕೊಳ್ಳುತ್ತಾನೆ. ಇಮಾಂ ನ್ಯಸ್ತವತೋ ದ್ಯೂತೆ ದಕ್ಷಿಣೀಯೌ ಹಿ ತೇ ಭುಜೌ ನೈವಂ ಇತಿ ಅರ್ಜುನಃ ಅವಾದೇತ್ ತಂ ಆಹ ಅಥ ವೃಕೋದರಃ ವಕ್ತವ್ಯಂ ನ ತು ಕರ್ತವ್ಯಂ ತಸ್ಮಾತ್ ನಹಿ ಮಯಾ ಕೃತಂ. ಇಮಾಂ ಅಂತೇಳಿದರೆ ಈ ದ್ರೌಪದಿಯನ್ನು, ಆ ದ್ರೌಪದಿ ಕಷ್ಟಪಡ್ತಾ ಇರುವಾಗ ಆ ಕಷ್ಟ, ದ್ರೌಪದಿ ಕಷ್ಟಪಡ್ತಾ ಇದ್ದರೂ ಆ ಕಷ್ಟವನ್ನು ಅಷ್ಟೇ ಭೀಮಸೇನನು ಅನುಭವಿಸ್ತಾ ಇದ್ದಾನೆ. ಸೊ ಆ ರೀತಿಯಲ್ಲಿ ಇಮಾಂ, ಈ ನನ್ನ ಹೆಂಡತಿಯನ್ನು, ಈ ನನ್ನ ದ್ರೌಪದಿಯನ್ನು, ಇಮಾಂ ನ್ಯಸ್ತವತೋ, ನ್ಯಸ್ತ ಅಂದರೆ ಇಡುದು ಅಂತೇಳಿದರೆ ಪಣಕ್ಕೆ ಇಟ್ಟ, ನ್ಯಸ್ತವತಃ ಅಂತೇಳಿದರೆ ಪಣಕ್ಕಿಟ್ಟವನು ಯಾರು? ಧರ್ಮರಾಜ. ಅಂದರೆ ಸರ್ವತಾ ತಪ್ಪು ಮಾಡಿದ ಧರ್ಮರಾಜ. ಸೊ ಈ ರೀತಿ ದ್ರೌಪದಿಗೆ ಇಂಥ ಸ್ಥಿತಿ, ಅವಳನ್ನು ದಾಸಿ ಅಂತ ತಿಳ್ಕೊಂಡು ಇವರು ಏನು ಮಾಡ್ತಾ ಇದ್ದಾರೆ, ಇವರು ದುರುಳತನವನ್ನು ತೋರಿಸ್ತಾ ಇದ್ದಾರೆ ಈ ಕೌರವರು ಅವಳ ಮೇಲೆ. ಸೊ ಇಮಾಂ ನ್ಯಸ್ತವತೋ, ಇವಳನ್ನು ದ್ಯೂತಕ್ಕೆ ಪಣವಾಗಿ ಇಟ್ಟ, ದ್ಯೂತೆ ದಕ್ಷಿಣೀಯೌ ಹಿ ತೇ ಭುಜೌ. ದಕ್ಷಿಣೀಯವು ಅಂದರೆ ಸುಡಲ್ಪಡಲು ಅರ್ಹ. ದಕ್ಷಿಣೀಯೌ ಅಂದರೆ ಎರಡು ಕೈಗಳು. ಯಾವುದು? ತೇ ಭುಜೌ, ಯಾವ ಭುಜಗಳು, ಯಾವ ಕೈಗಳು ಈ ದ್ರೌಪದಿಯನ್ನು ಪಣಕ್ಕೆ ಇಟ್ಟವೋ ದ್ಯೂತದಲ್ಲಿ. ಸೊ ದ್ಯೂತದಲ್ಲಿ ತೇ ಭುಜೌ, ಯಾವ ಭುಜಗಳು ಆ ಭುಜಗಳು.
ದಕ್ಷಿಣೀಯಂ ಯಾವ ಭುಜಗಳು ನ್ಯಸ್ತವತಃ ಅಂತೇಳಿದ್ರೆ ಪಣಕ್ಕಿಟ್ಟರೋ, ಯಾವ ಭುಜಗಳು ಯಾವ ಕೈಗಳು ದ್ರೌಪದಿ ದೇವಿಯನ್ನು ಏನು ಪಣಕ್ಕೆ ಇಟ್ಟರೋ ಆ ಕೈಗಳು ಸುಡಲ್ಪಡಬೇಕು. ದಕ್ಷಿಣೀಯಂ ಸುಡಲು ಅರ್ಹವಾದದ್ದು, ಸುಟ್ಟು ಬಿಡಬೇಕು ಆ ಕೈಗಳನ್ನು ಅಂತ. ಅಂದರೆ ಎಷ್ಟು ಸಿಟ್ಟು ಬಂದಿರ್ಬೋದು ಅಂತ ನೀವು ಆಲೋಚನೆ ಮಾಡಿ. ಭೀಮಸೇನಿಗೆ ತನ್ನ ಅಣ್ಣ ಅಂತ ಗೊತ್ತಿಲ್ವಾ? ಅಣ್ಣ ಹಿರಿಯ. ಸೊ ಹಿರಿಯನಿಗೆ ಯಾವುದೇ ರೀತಿಯಲ್ಲಿ ನೋವು ಮಾಡಬಾರ್ದು, ಗೌರವಕ್ಕೆ ಚ್ಯುತಿ ಆಗಬಾರ್ದು ಗೊತ್ತಿಲ್ವ ಭೀಮಸೇನಿಗೆ? ಗೊತ್ತಿದೆ. ಆದರೆ ಅಷ್ಟು ಗೊತ್ತಿದ್ದರೂ ಈ ರೀತಿ ಮಾತಾಡಬೇಕಿದ್ದರೆ ಅವನಿಗೆ ಒಳಗಿಂದ ಎಷ್ಟು ಶೋಕ ಆಗಿದೆ ಅಂತ ನೀವು ಆಲೋಚನೆ ಮಾಡಿ. ಆ ಶೋಕದಿಂದ ತಾನೇ ಸುಟ್ಟು ಹೋಗ್ತಾ ಇದ್ದಾನೆ ಭೀಮಸೇನ ಒಳಗಿಂದ. ಅದನ್ನು ಬಾಯಲ್ಲಿ ಹೇಳ್ತಾನೆ, ಯಾವ ಕೈಗಳು, ಯಾವ ಧರ್ಮರಾಜನ ಕೈಗಳು ದ್ರೌಪದಿಯನ್ನು ಪಣಕ್ಕಿಟ್ಟಿದ್ದಾವೋ ಆ ಕೈಗಳು ಸುಡಲ್ಪಡಲಿಕ್ಕೆ ಅರ್ಹ, ಸುಟ್ಟು ಬಿಡಬೇಕು ಆ ಕೈಗಳನ್ನು. ಅಷ್ಟು ಹೇಳಿದ ಕೂಡಲೇ ಅರ್ಜುನ ಹೆದರಿಬಿಟ್ಟ. ಅರ್ಜುನ ಹೆದರಿ ನೈವಂ ಇತಿ ಅರ್ಜುನ ವಾದೀತ್. ಅಯ್ಯೋ ಹಾಗೆ ಹೇಳಬೇಡ ಅಣ್ಣ. ಭೀಮಸೇನಿಗೆ ಹೇಳ್ತಾನೆ ಅರ್ಜುನ, ಹಾಗೆ ಹೇಳಬೇಡ, ಅಯ್ಯೋ ಹಾಗೆ ಹೇಳಬೇಡ, ಅಯ್ಯೋ ಇದು ಸರ್ವನಾಶ ಮೊದಲೇ ಸರ್ವನಾಶ ಆಗಿದೆ, ನೀನೀಗ ಹೀಗೆ ಹೇಳಿಬಿಟ್ಟು ಮತ್ತೆ ಪುನಃ ಇನ್ನೂ ದುಃಖ ಆಗಿಬಿಡ್ತದೆ. ಅಯ್ಯೋ ಹಾಗೆ ಹೇಳಬೇಡ. ಯಾಕೆ? ನಮ್ಮ ಅತ್ಯಂತ ಗೌರವಾನ್ವಿತ ಅಣ್ಣ ಅವನು, ಹಾಗೆ ಹೇಳಬಾರದು. ನೈವಂ ಇತಿ ಅರ್ಜುನ ಅವಾದೀತ್. ಅಷ್ಟಾಗುವಾಗ ಭೀಮಸೇನ ಅರ್ಜುನನಿಗೆ ಹೇಳ್ತಾನೆ, ತಮ್ ಅಂದರೆ ಅರ್ಜುನನ್ನು ಕುರಿತು ಆಹ ಹೇಳಿದ. ಅಥ ವೃಕೋದರ ಅಂತ ಹೇಳಿದರು ಮಧ್ವಾಚಾರ್ಯರು. ಯಾಕೆ ವೃಕೋದರ ಅಂತ ಹೇಳ್ತಾರೆ ಅಂತ ಹೇಳಿದರೆ, ಯಾರ ಹೊಟ್ಟೆಯಲ್ಲಿ ವೃಕ ಅನ್ನುವಂಥ ಅಗ್ನಿ ಇದೆಯೋ ಅಂತೇಳಿದರೆ ಬಕಾಸುರನಿಗೆ ತಗೊಂಡು ಹೋಗ್ತಾ ಇರುವಂಥ ಅಷ್ಟು ದೊಡ್ಡ ಇಡೀ ಬಂಡಿ ಅನ್ನವನ್ನು ತಿಂದು ಬಿಟ್ಟಿತು ಕೂಸು ಅಂತ ಹೇಳ್ತಾರೆ ನೋಡಿ. ಕೂಸಿನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ ಅಂತ. ಸೊ ಭೀಮಸೇನ ಅನ್ನುವಂಥದ್ದು ವೃಕೋದರ, ಭೀಮಸೇನನ ಹೊಟ್ಟೆ ಒಳಗೆ, ಉದರ ಅಂದರೆ ಹೊಟ್ಟೆ, ಆ ಹೊಟ್ಟೆ ಒಳಗೆ ಏನಿದೆ? ವೃಕ ಎನ್ನುವಂಥ ಅಗ್ನಿ ಇದೆ ಅಂತ ಹೇಳಿದ್ರೆ ವಾಯುದೇವರು ಈ ಹೊಟ್ಟೆಯೊಳಗೆ ಇರುವಂತಹ ಈ ಅಗ್ನಿಯಿಂದ ಇಡೀ ಪ್ರಪಂಚವನ್ನೇ ಸುಟ್ಟು ಬಿಡ್ತಾರೆ. ಯಾವಾಗ ಅಂತೇಳಿದರೆ ಸಂಹಾರ ಪ್ರಳಯ ಕಾಲದ ಬಂದಾಗ ಭಗವಂತನ ಕೆಲಸ ಮಾಡಿಕೊಡ್ತಾರೆ ವಾಯುದೇವರು. ಭಗವಂತನಿಗೆ ಒಂದು ಸ್ವಲ್ಪನೂ ಕಷ್ಟ ಆಗಬಾರ್ದಲ್ಲ. ಭಗವಂತನ ಏನು ಕೆಲಸ ಇದೆಯೋ ಎಲ್ಲ ವಾಯುದೇವರು ಮಾಡಿಕೊಡೋದು. ಸೊ ವಾಯುದೇವರು ಏನು ಮಾಡ್ತಾರೆ? ಇಡೀ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಸುಟ್ಟು ಬಿಡುವಂಥ ಕೆಲಸ ಯಾರು ಮಾಡೋದು? ಇದೇ ವೃಕದಿಂದ ವಾಯುದೇವರು ಮಾಡ್ತಾರೆ. ಸೊ ಹಾಗಾದರೆ ಇಡೀ ಎಲ್ಲವನ್ನೂ ಸುಟ್ಟು ಬಿಡುವಂತಹ ಸಾಮರ್ಥ್ಯ ಇರುವಂಥ ವಾಯುದೇವರ ಅವತಾರವಾದ ಈ ಭೀಮಸೇನ ಹೇಳ್ತಾನೆ ಅಂತೇಳಿದ್ರೆ, ಒಳಗಿಂದ ಬೆಂಕಿ ಉಂಟು, ಆ ಬೆಂಕಿ ಅಂತೇಳಿದ್ರೆ ಅದು ಉರಿತಾ ಇದೆ. ಈಗ ಆ ಬೆಂಕಿ ತಾಪ ಭೀಮಸೇನಿಗೆ ಆಗ್ತಾ ಇದೆ. ಯಾಕೆ ಅಂತೇಳಿದರೆ ದ್ರೌಪದಿ ದೇವಿಯ ಕ್ಲೇಶ ಕಷ್ಟ ನೋಡಲಿಕ್ಕೆ ಆಗೋದಿಲ್ಲ ಭೀಮಸೇನಿಗೆ. ಅದಕ್ಕೋಸ್ಕರ ಅವನು ಹೇಳ್ತಾನೆ ಏನಂತೇಳಿದರೆ, ಈ ಕಷ್ಟ ನನಗೆ ನೋಡಲಿಕ್ಕಾಗೋದಿಲ್ಲ. ಈ ಕಷ್ಟಕ್ಕೆ ಕಾರಣವಾದ ಆ ಎರಡು ಕೈಗಳು, ಆ ಕೈಗಳು ದ್ಯೂತದಲ್ಲಿ ದ್ರೌಪದಿ ದೇವಿಯನ್ನು ಪಣಕ್ಕೆ ಇಟ್ಟ ಆ ಎರಡು ಕೈಗಳನ್ನು ಸುಟ್ಟು ಬಿಡಬೇಕು ಅಂತ ಹೇಳುವಾಗ ಅರ್ಜುನ ಹೆದರಿ ಹಾಗೆ ಹೇಳಬೇಡ ಅಣ್ಣ ಅಂತ ಹೇಳಿದಾಗ ಭೀಮಸೇನ ಹೇಳ್ತಾನೆ ಅರ್ಜುನನಿಗೆ, ಅರ್ಜುನನ್ನು ಕುರಿತು ಆಹ ಹೇಳಿದ. ಅಥ ಯಾರು? ಭೀಮಸೇನ. ಏನಂತ? ವಕ್ತವ್ಯಂ ನತು ಕರ್ತವ್ಯಂ. ಅರ್ಜುನ ಹೆದರಬೇಡ, ಹೇಳುವುದನ್ನು ಹೇಳಲೇಬೇಕು. ವಕ್ತವ್ಯಂ. ಆವತ್ತು ಯಾವುದೇ ದಿವಸ ಇದೇ ರೀತಿ ಮಾತು ಬಂದಿತ್ತು. ಏನಂತೇಳಿದರೆ, ಇಲ್ಲ ಅವ ಹೇಳಿದರೆ ಕೇಳುವುದಿಲ್ಲ, ಅವನಿಗೆ ನಾನು ಹೇಳಲಿಲ್ಲ ಅಂತ. ಇಲ್ಲ, ಅವನು ಹೇಳಿದರೂ ಕೇಳಲಿಲ್ಲ ಅಂತೇಳಿದರೆ ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಿ ಅಂತಾಯಿತು. ನೀವು ನಿಮ್ಮ ಪ್ರಯತ್ನವನ್ನು ಪೂರ್ತಿ ಮಾಡಬೇಕು. ಅದರಲ್ಲಿ ಯಾವುದೇ ರೀತಿ ಇಲ್ಲ ನಾನು ಹೇಳಿದ್ದನ್ನು ಕೇಳುವುದಿಲ್ಲ, ನಾನು ಹೇಳುವುದಿಲ್ಲ, ಇಲ್ಲ, ನೀವು ಹೇಳುವುದನ್ನು ಹೇಳಲೇಬೇಕು. ಅವನು ಕೇಳಲಿಲ್ಲ, ಅವನ ಪಾಪ ಅವನಿಗೆ, ಅದು ಅವನು ಅನುಭವಿಸುವಂಥದ್ದು. ಸೊ ವಕ್ತವ್ಯಂ ನತು ಕರ್ತವ್ಯಂ. ಹೇಳುವುದು ಹೇಳಲೇಬೇಕು. ಹಾಗಾದರೆ ನೀನು ಹೇಳಿದ ಮೇಲೆ ಹಾಗಾದರೆ ನೀನು ಅಣ್ಣನ ಕೈಗಳನ್ನು ಸುಟ್ಟಾಕ್ತೀಯಾ ಅಂತ ಕೇಳಿದರೆ ನತು ಕರ್ತವ್ಯಂ, ಮಾಡಲಿಕ್ಕಿಲ್ಲ. ಯಾಕೆ? ಅಣ್ಣ ಅಲ್ವಾ, ಹೇಗೆ ಮಾಡೋದು? ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಇಂತಹ ಶಿಕ್ಷೆಗೆ ಆ ಕೈಗಳು ಅರ್ಹ ಅಂತ ಹೇಳಬೇಕು. ನೀನು ಮಾಡಿದ ಈ ಶಿಕ್ಷೆಗೆ, ಈ ರೀತಿ ನೀನು ಮಾಡಿದ ಇಂಥ ಹೀನ ಕೃತ್ಯಕ್ಕೆ ಈ ಶಿಕ್ಷೆಗೆ ನಿನ್ನ ಕೈಗಳು ಅರ್ಹ. ವಕ್ತವ್ಯಂ, ಹೇಳುವುದು ಹೇಳಲೇಬೇಕು. ನತು ಕರ್ತವ್ಯಂ, ಮಾಡಬಾರ್ದು. ಯಾಕೆ? ಅಣ್ಣ ಅಲ್ವಾ, ಅಣ್ಣನ ಕೈಗಳನ್ನು ಸುಟ್ಟಾಕ್ಲಿಕ್ಕೆ ಆಗುತ್ತಾ? ನತು ಕರ್ತವ್ಯಂ, ಮಾಡಲಿಕ್ಕಿಲ್ಲ. ತಸ್ಮಾತ್
ನಹಿ ಮಯಾ ಕೃತಂ. ಅದಕ್ಕೋಸ್ಕರ ನಾನು ಮಾಡಿದ್ದೇನಾ, ನಾನು ಹೇಳಿದ್ದು ಮಾತ್ರ ಅಲ್ವಾ, ನಾನು ಮಾಡಿದ್ದೇನಾ ಅಂತ ಅರ್ಜುನನಿಗೆ ಕೇಳ್ತಾನೆ. ನಾನು ಮಾಡಿದ್ದೇನಾ ಅಂದರೆ ಮಾಡಲಿಕ್ಕಿಲ್ಲ, ಯಾಕೆ ಅಣ್ಣ ಅಲ್ವಾ, ಹೇಗೆ ಮಾಡೋದು, ಅವನ ಕೈಗಳನ್ನು ಸುಟ್ಟಾಕ್ಲಿಕ್ಕೆ ಆಗುತ್ತಾ. ತಸ್ಮಾತ್ ನಹಿ ಮಯಾ ಕೃತಂ, ಆದ್ದರಿಂದ ತಸ್ಮಾತ್ ನಹಿ ಆಗಲಿಲ್ಲ, ಮಯಾ ಕೃತಂ ನಹಿ, ಮಯಾ ನಹಿ ಕೃತಂ, ಮಯಾ ನನ್ನಿಂದ, ನಹಿ ಕೃತಂ ಮಾಡಲ್ಪಡಲಿಲ್ಲ, ಹೇಳಿದ್ದು ಮಾತ್ರ. ಅಂದರೆ ಅಷ್ಟು ಹೇಳಬೇಕಿದ್ರೆ ಭೀಮಸೇನಿಗೆ ಎಷ್ಟು ಶೋಕತಪ್ತನಾಗಿದ್ದಾನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅತೀವ ದುಃಖವನ್ನು ಅನುಭವಿಸ್ತಾ ಇದ್ದಾನೆ ಭೀಮಸೇನ. ಸೊ ಈ ರೀತಿಯಲ್ಲಿ ಇದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ದ್ರೌಪದಿಯನ್ನು ದ್ಯೂತದಲ್ಲಿ ಪಣಕ್ಕಿಟ್ಟ ನಿನ್ನ ಕೈಗಳನ್ನು ಸುಟ್ಟು ಹಾಕಬೇಕು. ಅರ್ಜುನ ಹೆದರಿಬಿಟ್ಟು, ಅಯ್ಯೋ ಹಾಗೆ ಹೇಳಬೇಡ, ಹಾಗೆ ಮಾಡಲಿಕ್ಕಿಲ್ಲ ಅಂತಾನೆ. ಆಗ ಭೀಮಸೇನ ಹೇಳ್ತಾನೆ, ಹೇಳಬೇಕು ಆದರೆ ಮಾಡಬಾರ್ದು. ಯಾಕೆ, ಅಣ್ಣನ ಹಿರಿಯ ಅಣ್ಣ, ಸೊ ಅವನ ಕೈಗಳನ್ನು ಸುಟ್ಟಾಕ್ಲಿಕ್ಕೆ ಆಗುತ್ತಾ, ಆಗೋದಿಲ್ಲ. ಆದ್ದರಿಂದ ನಾನದನ್ನು ಮಾಡ್ತಾ ಇಲ್ಲ, ಹೇಳಿದ್ದು ಮಾತ್ರ. ಸೊ ಧರ್ಮರಾಜನನ್ನು ಭೀಮ ಈ ರೀತಿ ಎಚ್ಚರಿಸಿದ ಅಂತೇಳಿದರೆ, ಭೀಮಸೇನ ಅಂದರೆ ಆ ಶೋಕವನ್ನು ತಡ್ಕೊಳ್ಳಿಕ್ಕೆ ಹಾಗಾದರೆ ಭೀಮಸೇನ ಏನಾದರೂ ತಪ್ಪು ಮಾಡಿದ್ನ ಅಂತೇಳಿದರೆ ಇಲ್ಲ. ಅಂಥೇಳಿದರೆ ಯಾರೇ ತಪ್ಪು ಮಾಡಲಿ, ಆ ತಪ್ಪು ಮಾಡಿದವರಿಗೆ ನೀವು ಮಾಡಿದ್ದು ತಪ್ಪು, ಇಂಥ ತಪ್ಪಿಗೆ ಇಂಥ ಶಿಕ್ಷೆ ಆಗಬೇಕಿತ್ತು ಅಂತ ಹೇಳಲೇಬೇಕು ಅನ್ನುವಂಥ ಇದು ಕರ್ತವ್ಯ ಪ್ರಜ್ಞೆಯನ್ನು ತೋರಿಸ್ತದೆ. ಸೊ ಅಯೋಗ್ಯ ಕಾರ್ಯವನ್ನು ಮಾಡಿದವರ ಕೈಯನ್ನು ಸುಟ್ಟು ಬಿಡಬೇಕು ಎಂಬುದು ಅದರ ಅರ್ಥ. ಶಂಖಲಿಖಿತ ಪ್ರಸಂಗದಲ್ಲಿ ಲಿಖಿತನ ಕೈಗಳನ್ನು ಕತ್ತರಿಸುವ ಪ್ರಸಂಗವನ್ನು ಇಲ್ಲಿ ಸ್ಮರಿಸಿಕೊಳ್ಬೋದು ಅಂತ ಹೇಳ್ತಾರೆ. ಶಂಖಲಿಖಿತ ಪ್ರಸಂಗ ಮುಂದೆ ಬರಲಿಕ್ಕಿದೆ ಅನಿಸುತ್ತೆ. ನಂತರ ಭೀಮ ಹಾಗೆ ಮಾಡ್ತಾನೆ ಅನ್ನುವಂಥ ಭಯ ಆಗಿಬಿಡ್ತು ಅರ್ಜುನನಿಗೆ. ಸೊ ಅದಕ್ಕೋಸ್ಕರ ಅವನನ್ನು ತಡಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಭೀಮ ಹೇಳ್ತಾನೆ, ತಾನು ಆ ರೀತಿ ಹೇಳಬಹುದಷ್ಟೇ ಹೊರತು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಮಾಡಲಿಲ್ಲ ಅಂತ. ಹಾಗಾದರೆ ಇದು ಏನು, ಇದು ಯಾತಕ್ಕಾಗಿ ಹೇಳಿದ್ದು ಅನ್ನುವಂಥದ್ದನ್ನು ಮತ್ತೆ ಪುನಃ ಹೇಳ್ತಾನೆ ಭೀಮಸೇನ. ಏನು ಹೇಳ್ತಾನೆ ನೋಡುವ ಮೇಲಾರೆ. ಉತ್ತಮೇವ ಚ ಸಾ ಶಿಕ್ಷಾ ಮಧ್ಯಮೇರ್ಥಾಪಹಾರಣಂ ಅಧಮೇ ದೇಹದಂಡಶ್ಚ ತಸ್ಮಾನ್ ವಾಚ್ಯೋ ಯುಧಿಷ್ಠಿರಃ. ವ್ಯಕ್ತವ್ಯಂ ಮತ್ತು ಕರ್ತವ್ಯಂ ಅಂತ ಭೀಮ ಹೇಳಿದ್ದು ಯಾವ ಅರ್ಥದಲ್ಲಿ ಅಂತ ಇಲ್ಲಿ ಅದನ್ನು ಬಿಡಿಸಿ ಹೇಳ್ತಾ ಇದ್ದಾನಂದ್ರೆ, ಅಂದ್ರೆ ಸಪೋಸ್ ಆ ವ್ಯಕ್ತಿಯು ನಡತೆಯಲ್ಲಿ ಉತ್ತಮನಾಗಿದ್ದರೆ ಅವನಿಗೆ ಕೇವಲ ಮಾತಿನಿಂದ ಶಿಕ್ಷೆ ಕೊಡಬೇಕು. ಆದರೆ ಅವನು ಮಧ್ಯಮನಾಗಿದ್ದರೆ ಅವನ ದ್ರವ್ಯವನ್ನು ಅಪಹಾರ ಮಾಡಿ ಅವನಿಗೆ ಶಿಕ್ಷೆ ಕೊಡಬೇಕು. ಅದು ಬಿಟ್ಟು ಒಂದೊಮ್ಮೆ ಅವನು ತೀರ ಅಧಮನಾಗಿದ್ದರೆ ಅವನಿಗೆ ದೇಹದಂಡ ಅಂದ್ರೆ ದೇಹ ಶಿಕ್ಷೆಯನ್ನು ಕೊಟ್ಟು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಭೀಮ ಹೇಳ್ತಾನೆ. ಆದ ಕಾರಣ ಧರ್ಮರಾಜನು ನಡತೆಯಲ್ಲಿ ಉತ್ತಮನಾಗಿದ್ದರಿಂದ ನನ್ನಿಂದ ಕೇವಲ ಈ ಮಾತನ್ನು ಹೇಳಿ ಶಿಕ್ಷೆ ಕೊಡಲ್ಪಟ್ಟಿತು ಅಂತ ಭೀಮಸೇನ ವಿವರಿಸ್ತಾನೆ. ಉತ್ತಮೇ ವಚಸಾ ಶಿಕ್ಷಾ ಮಧ್ಯಮೇ ಅರ್ಥಾಪಹರಣಂ ಅಧಮೇ ದೇಹದಂಡಶ್ಚ ತಸ್ಮಾತ್ ವಾಚ್ಯೋ ಯುಧಿಷ್ಠಿರಃ. ಭೀಮಸೇನ ಹೇಳ್ತಾನೆ ಅರ್ಜುನನಿಗೆ, ಇಲ್ಲಪ್ಪ ನಾನು ಹೇಳಿದ್ದು ಮಾತ್ರ ಮಾಡಲಿಕ್ಕಾಗೋದಿಲ್ಲ. ಏನಿದು ವಿಷಯ ಏನಂತ ಹೇಳಿದರೆ, ಉತ್ತಮೇ ವಚಸಾ ಶಿಕ್ಷಾ. ಯಾರು ಲೋಕದಲ್ಲಿ ಉತ್ತಮರಿರ್ತಾರೋ, ಧರ್ಮ ಪ್ರಕಾರ ಇರ್ತಾರೋ, ಧರ್ಮಾತ್ಮರಿರ್ತಾರೋ, ತಿಳಿದವರಿರ್ತಾರೋ, ಜ್ಞಾನಿಗಳಿರ್ತಾರೋ ಅವರಿಗೆ ವಚಸಾ ಶಿಕ್ಷಾ, ಒಂದು ಮಾತು ಹೇಳಿದರೆ ಸಾಕು, ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನು ಬೇಕಾಗಿಲ್ಲ ಅವರಿಗೆ. ಸೊ ಉತ್ತಮೇ ವಚಸಾ ಶಿಕ್ಷಾ. ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು ಅಂತ ನಮ್ಮ ಕನ್ನಡದಲ್ಲಿ ಗಾದೆ ಇದೆ. ಅದನ್ನೇ ಇಲ್ಲಿ ಸಂಸ್ಕೃತದಲ್ಲಿ ಶ್ಲೋಕ ಬಂದಿದೆ. ಉತ್ತಮೇ ವಚಸಾ ಶಿಕ್ಷಾ, ಜಾಣನಿಗೆ ಮಾತಿನ ಪೆಟ್ಟು. ಮಧ್ಯಮೇ ಅರ್ಥಾಪಹಾರಣಂ. ಇನ್ನು ಮಧ್ಯಮರು ಯಾರಿದ್ದಾರೋ ಅಂತೇಳಿದರೆ ಉತ್ತಮರೂ ಅಲ್ಲ ಅಧಮರೂ ಅಲ್ಲ. ಅಂದರೆ ಮಾತು ಹೇಳಿದರೆ ಅವರಿಗೆ ನಾಟ್ಲೇ ಇಲ್ಲ, ನನಗೆ ಹೇಳಿದ್ದೆ ಅಲ್ಲ ಅಂತ ಹೋಗಿಬಿಟ್ಟಿದ್ದಾರೆ ಅಂತ. ಅಂಥವರಿಗೆ ಮಧ್ಯಮೇ ಅರ್ಥಾಪಹಾರಣಂ, ಅವರ ಪರ್ಸು ಕಿತ್ಕೊಳ್ಬೇಕು, ಅಂದರೆ ಫೈನ್ ಹಾಕಬೇಕು ಅಂತ. ಈಗ ಏನು ಅಂತ ಹೇಳಿದರೆ, ಮೊಬೈಲಲ್ಲಿ ಮಾತಾಡ್ತಾ ನೀವು ಡ್ರೈವ್ ಮಾಡಬಾರ್ದು ಅಂತ ಉಂಟು ರೂಲ್. ಸೊ ಇಲ್ಲ, ಇವರಿಗೆ ಏನು
ಮಾತಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಒಬ್ಬರಿಗೆ ಯಾರಾದರೂ ನಿಲ್ಲಿಸಿ ಹಾಗೆ ಮಾಡಬಾರ್ದು, ನೀವು ತಪ್ಪು ಮಾಡ್ತಾ ಇದ್ದೀರಿ, ನೀವು ನಿಮ್ಮಿಂದ ಆಕ್ಸಿಡೆಂಟ್ ಆಗ್ಬೋದು, ನೀವು ಯಾರ ಹತ್ರ ಮಾತಾಡ್ತಿರುವಾಗ ನಿಮ್ಮ ಗಮನ ಎಲ್ಲ ಮಾತಾಡುವವರ ಮೇಲೆ ಇರ್ತದೆ, ಇಲ್ಲಿ ರೋಡ್ನ ಮೇಲೆ ಇರುವುದಿಲ್ಲ, ಯಾರಿಗಾದ್ರು ಹೋಗಿ ಗುದ್ದುತ್ತೀರಿ, ನಿಮ್ಮಿಂದಾಗಿ ಯಾರೋ ಸಾಯ್ತಾರೆ ಅಂತ ಹೇಳಿದರು. ಅಂದರೆ ಮಾತು ಹೇಳಿದ್ದು ಇವರು ಕೇಳುವುದಿಲ್ಲ ಅಂತಾದರೆ ಅಂಥವ್ರಿಗೆ ಏನು ಮಾಡ್ತಾರೆ, ಅವರ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ ಅಥವಾ 10,000 ಫೈನ್ ಹಾಕ್ತಾರೆ. 10,000 ಫೈನ್ ಅಂತ ಹೇಳಿದ ಕೂಡಲೇ ಜೀವನ ಹೋಗ್ತದೆ ಜನಕ್ಕೆ. 10,000 ಫೈನಾ ಅಂತ, 10,000 ಫೈನ್, ನಿಮಗೊಂದು 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲ, 10,000 ಜುಲ್ಮಾನೆ ನಿನಗೆ ಅಂತ 10,000 ವಸೂಲಿ ಮಾಡಿದರೆ ಆಗ ಗೊತ್ತಾಗ್ತದೆ, ಇನ್ನು ಜನ್ಮದಲ್ಲಿ ಏನು ಮೊಬೈಲ್ ಹಿಡ್ಕೊಂಡು ಮಾತಾಡ್ತಾ ಇದು ಮಾಡಬಾರ್ದು, ಡ್ರೈವಿಂಗ್ ಮಾಡಬಾರ್ದು. ಅಂದರೆ ಅರ್ಥ ಅಪಹಾರಣಂ, ಅಂದರೆ ಅವರಿಗೆ ಫೈನ್ ಹಾಕಬೇಕು. ಅವರಿಗೆ ದೊಡ್ಡ ಅಂತೇಳಿದರೆ ಅಷ್ಟು ದೊಡ್ಡ ಅರ್ಥ ಅಂತೇಳಿದರೆ ಸಂಪತ್ತು ದುಡ್ಡು. ಸೊ ದುಡ್ಡು ಅಪಹರಣ ಅಂದರೆ ಅವ್ರ ಹತ್ರ ಇರುವ ದುಡ್ಡು ತಗೊಳ್ಬೇಕು ಅಂತ ಅರ್ಥ ಎಂಥದ್ದು ಅಂದರೆ ಅವರಿಗೆ ಸಾಕಷ್ಟು ದೊಡ್ಡ ಫೈನ್ ಕಟ್ಟುವ ಹಾಗೆ ಮಾಡಬೇಕು. ಸೊ ಇದು ಅವರಿಗೆ ಶಿಕ್ಷೆ. ಇನ್ನು ಅದರಲ್ಲಿಯೂ ಅರ್ಥ ಆಗದಿದ್ದವರು ಕೆಲವರು ಇರ್ತಾರೆ. ಸೊ ಅಂತೇಳಿದ್ರೆ ಅದು ಕೋಣನ ಜಾತಿ ಅಂತ ಲೆಕ್ಕ. ಅವರಿಗೆ ಅಧಮೆ ದೇಹದಂಡಶ್ಚ, ಚಾಟಿ ಹಿಡ್ಕೊಂಡು ಬೀಸಬೇಕು, ಅವರಿಗೆ ಪೆಟ್ಟು ಹೊಡಿಬೇಕು, ಆವಾಗಲೇ ಗೊತ್ತಾಗೋದು ದೇಹದಂಡಶ್ಚ. ಅದಕ್ಕೆ ಹೇಳ್ತಾರೆ ಇವರಿಗೆ 100 ಚಡಿ ಏಟು ಕೊಡೋಣವಾಗಲಿ ಅಂತ. 100 ಚಡಿ ಏಟು ಅಂದರೆ ಚಡಿ ಏಟು ಅಂತ ಮೊದಲೆಲ್ಲ ಇತ್ತು ನೋಡಿ, ಆ ಥರ 100 ಅಂತ 100 ಸಲ ಪೆಟ್ಟು ತಿಂದಾಗ ಅವರಿಗೆ ಎಲ್ಲಿಲ್ಲದ ಬೋಧ ಬರ್ತದೆ ಅಂತ. ಸೊ ಅಧಮೆ ದೇಹದಂಡಶ್ಚ, ದೇಹವನ್ನು ದಂಡನೆ ಮಾಡಬೇಕು. ಸೊ ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು. ಅಂದರೆ ಕೋಣನ ಜಾತಿ ಅವರಿಗೆ ದೊಣ್ಣೆಯಿಂದ ಹೊಡೆದ್ರೇ ಗೊತ್ತಾಗೋದು ದೇಹದಂಡಶ್ಚ. ತಸ್ಮಾತ್ ವಾಚ್ಯೋ ಯುಧಿಷ್ಠಿರ, ನಮ್ಮ ಅಣ್ಣ ಯುಧಿಷ್ಠಿರ ಇದ್ದಾನಲ್ವಾ, ಇವನಿಗೆ ಅಂದರೆ ಏನು ತೊಂದರೆ ಇಲ್ಲ, ಅವನಿಗೆ ಅರ್ಥ ಆಗ್ತದೆ, ಜ್ಞಾನಿ ಅವ. ಆದ್ದರಿಂದ ಈ ಮಾತಿನ ಮುಖಾಂತರ ಅವನಿಗೆ ಪೆಟ್ಟು ಕೊಟ್ಟಿದ್ದೇನೆ, ಶಿಕ್ಷೆ ಕೊಟ್ಟಿದ್ದೇನೆ. ಏನಂತ ಹೇಳಿದ್ರೆ ಅಂಥ ತಪ್ಪು ಮಾಡಿದ್ದಾನವ, ನಾವು ಯಾವ ರೀತಿಯಲ್ಲಿ ಸುಮ್ಮನೆ ಕೂತ್ಕೊಳ್ಳುವ ಆ ಥರದ ತಪ್ಪೇ ಅಲ್ಲ ಇದು. ಆದ್ದರಿಂದ ಅವನಿಗೆ ಶಿಕ್ಷೆ ಕೊಡಲೇಬೇಕು. ಇವನಿಗೆ ಯಾವ ರೀತಿಯಲ್ಲಿ ಶಿಕ್ಷೆ ಅನ್ನುವಂಥದ್ದು ಕೂಡ ಧರ್ಮಶಾಸ್ತ್ರದಲ್ಲಿದೆ. ಇವನಿಗೆ ಜಾಣನಿಗೆ ಮಾತಿನ ಪೆಟ್ಟು, ಆದ್ದರಿಂದ ಮಾತಿನ ಪೆಟ್ಟು ಕೊಟ್ಟು ಬಿಟ್ಟಿದ್ದೇನೆ, ಬೇರೆ ಪೆಟ್ಟು ಕೊಡುವುದಿಲ್ಲ ನಾನು, ಮಾತಿನ ಪೆಟ್ಟು ಕೊಟ್ಟಾಯಿತು. ತಸ್ಮಾತ್ ವಾಚ್ಯೋ, ವಾಚ್ಯೋ ಅಂದರೆ ಮಾತಿನ ಪೆಟ್ಟು. ಅಂದರೆ ಈ ಯುಧಿಷ್ಠಿರನು ಮಾತಿನ ಪೆಟ್ಟಿಗೆ ಅರ್ಹ. ತಸ್ಮಾತ್ ವಾಚ್ಯೋ, ಹೇಳಲೇಬೇಕು. ತಸ್ಮಾತ್ ವಾಚ್ಯೋ ಅಂದರೆ ಯುಧಿಷ್ಠಿರನಿಗೆ ಈ ಮಾತು ಹೇಳಲೇಬೇಕು, ಅಂಥ ತಪ್ಪು ಅವನು ಮಾಡಿದ್ದಾನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಭೀಮಸೇನ ಹೇಳಿಯೇ ಬಿಡ್ತಾನೆ, ಯಾವುದೇ ಮುಲಾಜಿ ಇಲ್ಲದೆ ಹೇಳ್ತಾನೆ. ಯಾಕಂತೇಳಿದರೆ ಅಂಥ ದೊಡ್ಡ ತಪ್ಪು ಮಾಡಿದ್ದಾನೆ, ಅಂದರೆ ಇದನ್ನು ಸುಮ್ಮನೆ ಇರುವಂಥ ಪ್ರಶ್ನೆ ಇಲ್ಲ ಅಂತ. ಸೊ ಇಷ್ಟೆಲ್ಲ ಆದರೂ 2ನೇ ಸಲ ದ್ಯೂತಕ್ಕೆ ಕರೆದಾಗ ಹೋಗಿದ್ದಾನೆ ಯುಧಿಷ್ಠಿರ ಅಂತ ನೀವು ಆಲೋಚನೆ ಮಾಡಿ. ಅಂದರೆ ಇದು ಏನು ಭೀಮಸೇನನಿಂದ ಇಂಥ ಒಂದು ಮಾತು ಕೇಳುವಂಥದ್ದು ಅವನಿಗೆ ಎಷ್ಟು ಆಘಾತಕಾರಿ ಆಗಿರಲಿಕ್ಕಿಲ್ಲ. ಅಷ್ಟು ಆಗಿ ಆಮೇಲೆ ಇನ್ನೂ ಎಷ್ಟೆಲ್ಲ ಘಟನೆ ಆಗ್ತದೆ ನೋಡಿ, ಎಲ್ಲದಕ್ಕೂ ಧರ್ಮರಾಜನೇ ಕಾರಣ. ಸೊ ಇಷ್ಟೆಲ್ಲ ಆದರೂ ಮತ್ತೆ ಅವನು ದ್ಯೂತಕ್ಕೆ ಕರೆದಾಗ ಹೋಗಿದ್ದಾನೆ ಯುಧಿಷ್ಠಿರ ಅನ್ನುವಂಥದ್ದು ನಿಮಗೆ ಮನಸ್ಸಿಗೆ ಬಂದರೆ ಗೊತ್ತಾಗ್ತದೆ. ಕೆಲವೊಂದು ಸಲ ಒಂದೊಂದು ಹವ್ಯಾಸಗಳು, ಅದಕ್ಕೆ ಚಟ ಅಂತ ಹೇಳ್ತಾರೆ, ದುರ್ವ್ಯಸನ ಅಂತ ಹೇಳ್ತಾರೆ, ಒಂದು ಸಲ ಹಿಡ್ಕೊಂಡ್ರೆ ಬಿಡುವುದಿಲ್ಲ, ಅದು ಬೇಗನೆ ಬಿಡುವುದಿಲ್ಲ. ಹ್ಯಾಬಿಟ್ ಅಂತ ಹೇಳಿದ್ರೆ ಎಚ್ ಹೋದರೆ ಎ ಬಿಟ್ಟು ಉಳಿತದೆ, ಎ ಹೋದರೆ ಪುನಃ ಬಿಟ್ಟು ಉಳಿತದೆ, ಬಿ ಹೋದರೆ ಪುನಃ ಇಟ್ಟು ಉಳಿತದೆ, ಐ ಹೋದ್ರೂ ಟಿ ಉಳಿತದೆ ಅಂತ ಹೇಳ್ತಾರೆ. ಆ ಥರ ಇಂಥದ್ದನ್ನು ಯಾವಾಗಲೂ ಎಲ್ಲಿಯಾದರೂ ನಮಗೆ ಗಮನಕ್ಕೆ ಬಂದರೆ ದೊಡ್ಡವರು ಸಣ್ಣವರನ್ನು ಆಗಲೇ ಸರಿ ಮಾಡಬೇಕು, ಗಿಡವಾಗಿ ಅದನ್ನು ಸರಿ ಮಾಡಬೇಕು. ಆಮೇಲೆ ಮರವಾದ ಮೇಲೆ ಭಾರಿ ಕಷ್ಟ ಅನ್ನುವಂಥದ್ದನ್ನು ಈ ಶ್ಲೋಕಗಳ ಮಧ್ವಾಚಾರ್ಯರು ನಮಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣ ಮಸ್ತು.